ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಈ ವ್ಲಾಗ್ನ ಶೂಟ್ ಮಾಡಿ ಆಲ್ಮೋಸ್ಟ್ 2 ಮಂತ್ಸ್ ಹತ್ತತ್ರ ಆಗ್ತಾಯಿದೆ. ಇನ್ನೇನೋ 1.5 ತಿಂಗಳಾಗಿದೆ. ಡಿಸೆಂಬರ್ 25ರಲ್ಲಿ ಈ ವ್ಲಾಗ್ನ ಶೂಟ್ ಮಾಡಿರೋದು ನಾನು. ಬಟ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾನು ವ್ಲಾಗ್ಸ್ ಎಲ್ಲ ಏನಕ್ಕೆ ಶೇರ್ ಮಾಡಿಲ್ಲ ಅಂತ. ಹಾಗಾಗಿ ಇವಾಗ ನಾನು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಪಾಪು ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ಲ. ಹಾಗಾಗಿ ನನಗೆ ಫುಲ್ಲು ರಾತ್ರಿ ಪೂರ್ತಿ ಜಾಗರಣೆ ಮಾಡ್ತಿದ್ದೆ. ಯಾಕಂದರೆ ಅವನು ಫುಲ್ಲು ನೈಟ್ ಪೂರ್ತಿ ಫೀಡ್ ತೊಗೊಳ್ಳೋದು, ಸುಸು ಕಕ್ಕ ಇದೇ ಆಗಿಬಿಡ್ತಿತ್ತು. ಬಟ್ ಇವತ್ತು ಅಷ್ಟೇ ಮಾರ್ನಿಂಗ್ ಬೇಗನೆ ಎದ್ದಿದ್ವಿ, ಒಂದು 5 ಹಂಗೆ. ಅವನು ಈಗ ಜಸ್ಟ್ ಮಲಗಿದ್ದ ಆ ಟೈಮಲ್ಲಿ. ಸೊ ಹಾಗೆಯೇ ಜೊತೆಗೆ ಪೀ ಕೂಡ ಮಾಡ್ಕೊಂಡಿದ್ದ. ಹಾಗಾಗಿ ಬಟ್ಟೆನ ಚೇಂಜ್ ಮಾಡ್ತಾಯಿದ್ದೀನಿ. ನಾವು ಯೂಶ್ವಲಿ ಡೈಪರ್ಸ್ ಎಲ್ಲ ಯೂಸ್ ಮಾಡಲ್ಲ. ಜಸ್ಟ್ ಈ ಥರ ಹಳೆ ಬಟ್ಟೆಗಳನ್ನ ನಾವು ನ್ಯಾಪಿಯಾಗಿ ಅಥವಾ ಕಚ್ಚೆ ಥರ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಅವನಿಗೆ ಬಟ್ಟೆನ ಚೇಂಜ್ ಮಾಡ್ತಾಯಿದ್ದೀನಿ. ಮಲ್ಕೊಳ್ತಾ ಇದ್ದ, ಹಾಗೆ ತೂಗಿ ಮಲಗಿಸೋಣ ಅಂಥೇಳಿ ಅವನು ಕೂಡ ಮಲಗಿಸ್ತಾ ಇದ್ದೀನಿ. ರಾತ್ರಿ ಪೂರ್ತಿ ಎಚ್ಚರ ಇರೋದ್ರಿಂದ ಸ್ವಲ್ಪ ತಲೆನೋವಿರುತ್ತೆ. ಹಾಗೆಯೇ ನಿದ್ದೆ ಕೂಡ ಸ್ವಲ್ಪ ಎಳಿತಾ ಇರುತ್ತೆ, ನಿದ್ದೆ ಗುಂಗಲಿರುತ್ತೆ ಮೈಂಡ್ ಯಾವಾಗಲೂ. ಜೊತೆಗೆ ಮಗುನೂ ಕೂಡ ನೋಡ್ಕೊಬೇಕಲ್ವ. ಹಾಗಾಗಿ ಸ್ವಲ್ಪ ಟಯರ್ಡ್ ಫೀಲ್ ಆಗುತ್ತೆ. ಈ ಒಂದು ಜರ್ನಿ ಮುಗಿಸಿದ್ರೆ ಒಂದು 2-3 ಮಂತ್ಸ್ ಅಷ್ಟರಲ್ಲಿ ಮಗು ಸರಿಯಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಆ ದಿನಗಳಿಗೆ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ವಾಶ್ರೂಮ್ಗೆ ಹೋಗಿ ಬಂದೆ. ಇವನು ಇನ್ನೂ ಎಚ್ಚರವಾಗಿದ್ದ, ಮಲ್ಕೊಂಡಿರಲಿಲ್ಲ. ಹಾಗಾಗಿ ಅವನ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಇವಾಗ. ರಾಮ 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 ಮಾಡು. ರಾಮ ರಾಮ ಎಲ್ಲಿ ಇನ್ನೊಂದ್ಸಲ. ರಾಮ 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 ಎತ್ಕೊಳ್ಳಲ್ಲ. ರಾಮ 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 ರಾಮ. ಏನು ಹಾಂ ಕಲ್ಕೋ ಇಲ್ಲೇ ನೀನು. ಓ ಈಗ ಪಾಪುನ ಸ್ವಲ್ಪ ಹೊತ್ತು ಮಾತಾಡಿಸ್ಬಿಟ್ಟು ನಾನು ಕಿಚನ್ನಾಗಿ ಬಂದಿದ್ದೀನಿ. ಇದಕ್ಕೂ ಮುಂಚೆ ನಾನು ಫೀಡಿಂಗ್ ಮಾಡ್ತಾಯಿದ್ದೆ. ಹಾಗಾಗಿ ನಾವು ಕಾಫಿ ಮಾಡ್ಕೊಂಡು ಬಂದಿದ್ರ, ನನಗೆ ಕುಡಿಯೋದಕ್ಕೆ ಆಗಲಿಲ್ಲ ಆವಾಗ. ಪಾಪು ತೊಡೆ ಮೇಲೆ ಇದ್ನಲ್ಲ, ಹಾಗಾಗಿ ಸೊ ಕಾಫಿ ಕುಡ್ದಿರಲಿಲ್ಲ. ಈಗ ಬಂದು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅವರು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಅಂತ ಹೊರಗಡೆ ಇದ್ದರು. ಪಾಪುದು ಸುಸುದು ಮತ್ತು ಪಾಟಿದು, ಜೊತೆಗೆ ನಮ್ಮದು ವೇರ್ ಮಾಡಿರೋಂಥ ಬಟ್ಟೆಗಳು ಅದೆಲ್ಲ ಸ್ವಲ್ಪ ವಾಶ್ ಮಾಡ್ತಾಯಿದ್ರು. ಹಾಗೆ ನಾನೇ ಬಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಈಗ ನೋಡಿ, ನಮ್ಮ ಅಡುಗೆ ಮನೆಯಲ್ಲೇ ಸ್ವಲ್ಪ ಬಿಸಿಲು ಬರ್ತಾ ಇರುತ್ತೆ. ಹಾಗಾಗಿ ನಾವು ಪಾಪುಗೆ ಬಿಸಿಲು ಕೂಡ ಇಲ್ಲೇ ಕಾಯಿಸ್ತೀವಿ. ಹೊರಗಡೆ ಅವನ್ನ ಕರ್ಕೊಂಡು ಹೋಗೋದಿಲ್ಲ. ಅದರಲ್ಲೂ ಸ್ಟಾರ್ಟಿಂಗಂತೂ ಸ್ವಲ್ಪ ಮೋಡ, ಸೈಕ್ಲೋನ್, ಮಳೆ ಇದೇ ಆಗಿಬಿಟ್ಟಿತ್ತಲ್ವ. ಹಾಗಾಗಿ ಸ್ಟಾರ್ಟಿಂಗ್ ಬಿಸಿಲು ಬಂದರೆ ಮಾತ್ರ ಬಿಸಿಲಲ್ಲಿ ಹಿಡಿತಿದ್ದೆ. ಇಲ್ಲ ಅಂತಂದರೆ ವಿಟಮಿನ್ ಡಿ ಸಿರಪ್ ಹೇಗಿದ್ದರೂ ಹಾಕ್ತಿದ್ವಲ್ಲ. ಹಾಗಾಗಿ ಅಷ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಇದೇನಿದು ಬರೀ ಇಷ್ಟೇ ಕಾಫಿ ಕುಡಿತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಯಾಕಂದರೆ ನಮ್ಮ ಕಡೆ ಜಾಸ್ತಿ ಕಾಫಿ ಕೊಡ್ತಾರೆ ಬಾಣಂತಿಯರಿಗೆ, ಬ್ರೆಡ್ಡು, ಕಾಫಿ ಇದೆಲ್ಲ. ನಾನೇನು ಅಂದರೆ ನಾನು ಈ ಬ್ರೆಡ್ಡು, ಜಾಸ್ತಿ ಕಾಫಿ ಕುಡಿಯೋದು ಈ ಥರ ಎಲ್ಲ ಮಾಡಲ್ಲ. ಲಿರಿಷನ್ದು ಬಾಣಂತಿಯಲ್ಲಿ ಈ ಥರ ತೊಗೊಳ್ತಿದ್ದೆ. ಒಂದು 4 ಪೀಸ್ ಬ್ರೆಡ್ ತೊಗೊಳ್ತಿದ್ದೆ, 1-2 ಪೀಸ್, 4 ಪೀಸ್ ಈ ಥರ. ಜೊತೆಗೆ ಕಾಫಿ ಎಲ್ಲ ಕುಡಿತಿದ್ದೆ. ಬಟ್ ಈಗ ಸ್ವಲ್ಪ ಬುದ್ಧಿ ಬರ್ತಾ ಮೈದಾ ಎಲ್ಲ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರಲ್ವ. ಹಾಗಾಗಿ ನಾನು ಬ್ರೆಡ್ ಇದೆಲ್ಲ ಬೇಕ್ರಿ ಐಟಮ್ಸ್ ಎಲ್ಲ ಸ್ವಲ್ಪ ತೀರಾ ಕಮ್ಮಿನೇ ತಿನ್ನೋದು. ಹಾಗಾಗಿ ಬ್ರೆಡ್ಡೇ ನನಗೆ ಅಷ್ಟು ಒಂದ್ಸಲ ಬೇಡ ಅಂತ ಅನಿಸ್ಬಿಟ್ರೆ ಮನಸ್ಸಿಗೆ ಮತ್ತೆ ಅದನ್ನು ತಿನ್ನಬೇಕಂತ ಅನಿಸಲ್ಲ. ಹಾಗಾಗಿ ಇಲ್ಲಿ ಒಂದೇ ಒಂದು ಪೀಸ್ ಬ್ರೆಡ್ನ ತೊಗೊಳ್ತಾ ಇದ್ದೀನಿ. ಇದು ಯಾರೋ ನೆಂಟರು ಬಂದು ತೊಗೊಂಡು ಬಂದಿದ್ದರು. ಸುಮ್ಮನೆ ಇನ್ನೇನು ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಒಂದೇ ಪೀಸ್ ತೊಗೊಂಡಿದ್ದು ನಾನು ಕಾಫಿಗೆ. ಕಾಫಿನೂ ಕೂಡ ಇಷ್ಟೇ ಇದ್ದಿದ್ದು, ಅಷ್ಟೇ ಕಾಫಿಗೆ ತೊಗೊಂಡೆ. ಇದಲ್ಲದೆ ನಾನು ಹಾಲು ಕುಡಿತೀನಿ ಸ್ವಲ್ಪ ಜಾಸ್ತಿ. ಹಾಲಾದರೆ ಒಳ್ಳೇದಂತ ಹೇಳ್ತಾರಲ್ವ. ಹಾಗಾಗಿ ಹಾಲನ್ನ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ. ಕೈ ಕೊಡು. ಓ ವೆರಿ ಗುಡ್. ಕೈ ಕೊಡು. ಇಲ್ಲಿ ಅಮ್ಮನ ಕೈ. ಕೈ ಕೊಡು. ಬಂಗಾರ ಇದು. ಬೊಂಗೂರು 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 ಇದು ಬೊಂಗೂರು ಬೊಂಗೂರು.
ಪಾಪುನ ಆಟಾಡಿಸ್ಕೊಂಡು ಕಾಫಿ ಕುಡಿದಿದ್ದೆ. ಇದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಅಮ್ಮ ಬಂದುಬಿಟ್ಟು ಹಾಲು ಬಿಸಿ ಮಾಡಿ ಕೊಟ್ಟರು. ಸೊ ಅದನ್ನು ಕೂಡ ಕುಡಿತಾ ಇದ್ದೀನಿ ಇವಾಗ. ಇಲ್ಲಿ ಪಾಪುಗೆ ಈಗ ಅಮ್ಮ ಬಟ್ಟೆ ಚೇಂಜ್ ಮಾಡ್ತಾ ಇದ್ದಾರೆ. ಮೊದಲೇ ಹೇಳಿದೆ ಅಲ್ವಾ ಪಾಪು ನೈಟ್ ಪೂರ್ತಿ ಎಚ್ಚರ ಇರ್ತಾನೆ ಅಂತ. ಹಾಗಂದರೆ ಫುಲ್ಲು ನೈಟ್ ಪೂರ್ತಿ ಎಚ್ಚರನೇ ಇರಲ್ಲ. ಜಸ್ಟ್ ಸ್ವಲ್ಪ ಕೋಳಿ ನಿದ್ದೆ ಮಾಡ್ಕೊಂಡ್ಬಿಡ್ತಾರೆ. ಫೀಡಿಂಗ್ ಮಾಡಬೇಕಾದ್ರೆ ಅವಾಗ ಮಲ್ಕೊಂಡ್ಬಿಟ್ಟಿರ್ತಾನೆ, ಅಥವಾ ತೊಟ್ಲಿಗೆ ಮಲಗಿಸಿದ ತಕ್ಷಣ ಎದ್ಬಿಡ್ತಾನೆ. ಕೆಲವೊಂದು ಸಲ ತೊಟ್ಲಿಗೆ ಮಲಗಿಸಿ ನಾನು ಒಂದು 20 ಮಿನಿಟ್ಸು ಕಾಲು ಗಂಟೆ ನಿದ್ದೆ ಮಾಡಿರ್ತೀನಿ, ಅವಾಗ ಎದ್ಬಿಡ್ತಾನೆ. ಹಿಂಗೆ ಮಾಡಿಬಿಡ್ತಿದ್ದ ಸ್ಟಾರ್ಟಿಂಗಲ್ಲಿ. ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತು, ಅದೆಲ್ಲ ಹೋಗ್ತಾ ಹೋಗ್ತಾ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಫುಲ್ ಎಚ್ಚರ ಇರ್ತಿದ್ದ. ತೊಟ್ಲಿಗೆ ಮಲಗಿಸಿದ ತಕ್ಷಣ ಸುಸು ಮಾಡ್ಕೊಂಬಿಡೋದು ಅಥವಾ ಪಾಟಿ ಮಾಡ್ಕೊಂಬಿಡೋದು, ಎದ್ಬಿಡೋದು ಹಿಂಗೆ ಮಾಡ್ತಿದ್ದ. ಅವ್ನು ಎಚ್ಚರ ಆಯಿತು ಅಂದರೆ ಪಾಪ ಅವನಿಗೆ ಮತ್ತೆ ಅವ್ನಿಗೆ ಫೀಡ್ ಮಾಡಬೇಕಿತ್ತು ಆ ಥರ. ನನಗಂತೂ ಸ್ಟಿಚಸ್ ಪೈನ್ ಇರುತ್ತೆ, ಜೊತೆಗೆ ಪಾಪು ಜೊತೆ ಅವ್ನಿಗೆ ಫೀಡ್ ಮಾಡಬೇಕು, ಎಲ್ಲ ಒಂಥರ ಸಾಕಾಗ್ಬಿಡ್ತಿತ್ತು. ಅದು ಏನು ಮಾಡೋಕ್ಕಾಗಲ್ಲ, ಕೆಲಸಗಳು ನಾವೇ ಮಾಡಬೇಕು, ಇನ್ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅದೆಲ್ಲನೂ. ಹಾಗಾಗಿ ಇನ್ನೇನು ಮಾಡೋದು, ಕೂತಿರಲೇಬೇಕು, ಸ್ಟಿಚಸ್ ಪೇಯ್ನ್ ಇದ್ದರೂ ಏನಿದ್ರೂ. ಹಾಗಾಗಿ ಅವನ್ನ ಒಂದಷ್ಟು ದಿನ ನೋಡ್ಕೊಳ್ಳೋಷ್ಟರಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಸೊ ಎನಿವೆ ಆ ದಿನಗಳೆಲ್ಲ ಮುಗಿದಿದೆ ಇವಾಗ. ಈಗ ಆರಾಮಾಗಿದ್ದೀನಿ, ಎಷ್ಟೋ ಬೆಟರ್ ಆಗಿದ್ದೀನಿ ಮೊದಲಿಗೆ ಹೋಲಿಸಿದ್ರೆ. ಈಗ ಪಾಪುಗೆ ನಾನು ಅಲ್ಲಿ ಅಂಡೆನಲ್ಲಿ ನೀರು ಕಾಯಿಸೋದಕ್ಕೆ ಅಂತ ಇಟ್ಟಿದ್ರು, ಅದನ್ನ ಹಾಗೆಯೇ ವೀಡಿಯೋ ಮಾಡಿಕೊಂಡೆ. ನೋಡಿ ಮೋಡದ ವಾತಾವರಣ ಹೇಗಿದೆ ಅಂತ. ತುಂಬ ಮಳೆ ಇರ್ತಿತ್ತು ಸ್ಟಾರ್ಟಿಂಗಲ್ಲಿ, ನನಗೂ ತುಂಬ ಹಿಂಸೆ ಆಗಿಬಿಡ್ತಿತ್ತು, ತುಂಬ ಕೋಲ್ಡ್ ವೆದರು ಈ ಥರ ಎಲ್ಲ. ಹಾಗೆಯೇ ಪಾಪುಗೆ ಸ್ವಲ್ಪ ಎಣ್ಣೆ ಹಾಕೋಣ ಅಂಥೇಳಿ ಒಂದು ಮಸಾಜ್ ಮಾಡೋಣ ಅಂತ ಇಲ್ಲಿ ಕೈ ಎಣ್ಣೆನ ಅಂದರೆ ಹರಳೆಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೊದಲೇ ನೋಡಿದ್ರಿ ನಾನು ಬ್ರೇಕ್ಫಾಸ್ಟ್ ತಿಂದಿದ್ದೆ, ಏನಂದರೆ ಅದು ಕುಚ್ಚಲಕ್ಕಿದು ಗಂಜಿ. ಸೊ ನನಗದು ಇಷ್ಟ ಆಗುತ್ತೆ, ಬೇರೆ ಎಲ್ಲದು ಹೋಲಿಸಿದ್ರೆ ಅದು ಬೆಟರ್ ಅಂತ ಫೀಲ್ ಆಗುತ್ತೆ ನನಗೆ. ಜೊತೆಗೆ ಸ್ಟಾರ್ಟಿಂಗಲ್ಲಿ ನಾನು ರವೆ ಗಂಜಿನ ಜಾಸ್ತಿ ತಗೊಳ್ತಿದ್ದೆ, ಈಗೀಗ ಸ್ವಲ್ಪ ಕುಚ್ಚಲಕ್ಕಿ ಗಂಜಿ ಈ ಥರದ್ದೆಲ್ಲ ಸ್ವಲ್ಪ ತಗೊಳ್ತಾ ಇದ್ದೀನಿ. ಅದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ನಾನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ. ಜಸ್ಟ್ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದಷ್ಟೇ. ಅದಕ್ಕೆ ಸ್ವಲ್ಪ ತುಪ್ಪ, ಪೆಪ್ಪರ್ ಪೌಡರು, ಬೇಕಿದ್ರೆ ಜೀರಾ ಪೌಡರ್ ಹಾಕೊಬೋದು. ತುಪ್ಪ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಡೇಸಲ್ಲಿ ಅಂದರೆ ಏನು ಬಾಣಂತಿ ಈ ಥರ ಎಲ್ಲ ಏನಿಲ್ಲ ಅಂದರೆ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡು ತಿನ್ಬೋದು. ಈ ಬಾಣಂತಿ ಟೈಮಲ್ಲಿ ಸ್ವಲ್ಪ ಕಟ್ನಿಟ್ಟಾಗಿರಬೇಕು ಅಂದರೆ ಅದೆಲ್ಲ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ಈ ಅದರ್ವೈಸ್ ಬೇರೆ ಏನೇನೋ ತಿನ್ನೋದ್ರ ಬದಲು ನನಗೆ ಇದೇ ಓಕೆ ಅಂತ ಫೀಲ್ ಆಗುತ್ತೆ. ಈಗ ಪಾಪುಗೆ ಆಯಿಲ್ ಮಸಾಜ್ ಮಾಡೋದಕ್ಕೆ ಅಂತ ಇಲ್ಲಿ ಕರ್ಕೊಂಬರ್ತಾ ಇದ್ದೀನಿ ಅವನ್ನ, ಮಲಗಿಸ್ಬೇಕು. ಹಾಗಾಗಿ ಇಲ್ಲಿ ಒಂದು ಬೆಡ್ಶೀಟ್ನ ಹಾಸ್ಬಿಟ್ಟು ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಥರದ್ದು ಹಾಸ್ಕೊಂಡು ಮೇಲೆ ಮತ್ತೆ ಬಟ್ಟೆ ಹಾಸಿ ಅವನ್ನ ಮಲಗಿಸ್ತಾ ಇದ್ದೀನಿ. ನನಗೆ ಏನಂದರೆ ಇದು ಹಾಸಿಗೆ ಅಷ್ಟು ಕಂಫರ್ಟಬಲ್ ಇಲ್ಲ, ನನಗೆ ಈ ಥರ ಸಮತಟ್ಟಾಗಿ ಇದು ಮಂಚದ ಹಲಗೆ ಏನಿದೆ ಈ ಥರ ಫುಲ್ ಫ್ಲ್ಯಾಟಾಗಿದ್ರೇ ನನಗೆ ಓಕೆ ಅನಿಸುತ್ತೆ. ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಇದೆಯಲ್ಲ, ನನಗೆ ಏನೋ ಅದು ಹಾಸಿಗೆ ಅಷ್ಟು ಫಿಟ್ಟಿಂಗ್ ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ಅದನ್ನ ಎತ್ತಿಟ್ಬಿಡ್ತೀನಿ ಮಾರ್ನಿಂಗ್ ಟೈಮಲ್ಲಿ. ನಾನು ಮತ್ತು ಪಾಪನು ಕೂಡ ಬಂದು ಅದ್ರ ಮೇಲೆ ಕೂತ್ಕೊಳ್ಳೋದು, ಧೂಳಾಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದನ್ನ ಯೂಸ್ ಮಾಡೋದು. ಮಾರ್ನಿಂಗಲ್ಲಿ ಈ ಥರ ಚಾಪೆ ಇರುತ್ತೆ ಅಲ್ವಾ, ಹಾಗಾಗಿ ಅದನ್ನೇ ಬಳಸ್ಕೊಂಡ್ಬಿಡ್ತೀನಿ. ಈಗ ಪಾಪುಗೆ ಇಲ್ಲಿ ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಅಂತೂ ತುಂಬಾ ಅಳ್ತಿದ್ದ, ಆಯಿಲ್ ಮಸಾಜ್ ಮಾಡಿದ್ರೆ ಅಳ್ತಿದ್ದ, ತುಂಬ ಹೆದರ್ಕೊತಿದ್ದ. ಬಟ್ಟೆ ತೆಗೆದ್ರೆ ಸಾಕು, ಮೈ ಮೇಲೆ ಏನು ಇರ್ತಿರ್ಲಿಲ್ಲ ಅಲ್ವಾ ಅವನಿಗೆ, ಬೆಚ್ಚಗಿರ್ತಿದ್ದ, ಬಟ್ಟೆ ತೆಗೆದ್ರೆ ಸಾಕು ತುಂಬ ಅಳ್ತಿದ್ದ. ಹಾಗಾಗಿ ನಾನು ನಿಧಾನಕ್ಕೆ ಮಾಡ್ತಿದ್ದೀನಿ. ಫೋನೇ ಈಗಳು ವಿಡಿಯೋ ಮಾಡ್ಬೇಕಾರೆ ಆಯ್ತು. ಬಿಡಿ ಎಣ್ಣೆ ಕೈ ಎಣ್ಣೆ ಹಾಕಿದೀವಲ್ಲ. ಆಯ್ತಾಯ್ತು. ಈಗ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಅವನಿಗೆ ತಲೆನೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ. ತಲೆನ ಸ್ವಲ್ಪ ಬೇಗನೆ ಡ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಶೀತ ಆಗುತ್ತೆ ಅಂತ ಹೇಳ್ತಾರೆ. ನೆತ್ತಿ ಬಾಯಿ ಅಂತ ಓಪನ್ ಆಗಿರುತ್ತೆ ಅಲ್ವಾ, ನಮ್ಮ ಕಡೆ ನೆತ್ತಿ ಬಾಯಿ ಅಂತ ಹೇಳ್ತಾರೆ. ಸೊ ಅದಿನ್ನೂ ಸಾಫ್ಟಾಗಿರುತ್ತೆ ಅಲ್ವಾ ನೆತ್ತಿ ಭಾಗದಲ್ಲಿ, ಅದನ್ನೆಲ್ಲ ನೀಟಾಗಿ ಡ್ರೈ ಮಾಡ್ಕೊಬೇಕು. ಒಣಗಿರೋ ಬಟ್ಟೆ ತಗೊಂಡು ಬೇರೆ ಬೇರೆ ಕಡೆ ಜಾಗ ಚೇಂಜ್ ಮಾಡ್ತಾ ಒರೆಸ್ಕೊತೀನಿ ಬಟ್ಟೆನಲ್ಲಿ. ಸೊ ಅಷ್ಟರಲ್ಲಿ ನಮ್ಮಮ್ಮ ಕೆಂಡ ರೆಡಿ ಮಾಡ್ಕೊಂಡು ಬರ್ತಾರೆ. ಕೆಂಡ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಜೊತೆಗೆ ಅರ್ಶಿನದ ಪುಡಿ ಹಾಕ್ಕೊಳ್ತೀವಿ. ಕೆಲವೊಂದು ಸಲ ರಾಗಿ ಹಿಟ್ಟು ಹಾಕ್ಕೊಳ್ತೀವಿ. ಹಿಂಗೆ ಹಾಕ್ಕೊಂಡು ಅವನಿಗೆ ಸ್ವಲ್ಪ ಹೊಗೆ ಕೊಡ್ತೀನಿ. ಇದರಿಂದ ಸ್ವಲ್ಪ ಕಾಫ್ ಎಲ್ಲ ಇದ್ದರೆ ಮೂಗಿಂದ ಹೊಗೆನ ಹೇಳ್ಕೊಂಡ್ರೆ ಅದೆಲ್ಲ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಕಾಫ್ಗೆ ಏನು ಮಾಡ್ತೀರಾ ಅಂತ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ, ಹಾಗಾಗಿ ಈ ಥರ ನಾವು ಫಾಲೋ ಮಾಡ್ತೀವಿ. ಜೊತೆಗೆ ಸ್ವಲ್ಪ ಅರ್ಶಿನ ತೆಗೆದು ಈ ಥರ ನೆತ್ತಿಗೆ ಹಾಕಿದ್ರು ಅಮ್ಮ. ಇದನ್ನ ನಾನು ಲಿರಿಷನ್ಗೆ ಯಾವಾಗಲೂ ಹಾಕಿದ್ದೆ ಒಂದು ಸಲ ಅನಿಸುತ್ತೆ, ಇವನಿಗೆ ಇದೇ ಫಸ್ಟ್ ಟೈಮ್ ಹಾಕಿದ್ದು. ಇದು ಕೂಡ ಶೀತನ ಹೀರ್ಕೊಳ್ಳುತ್ತೆ ಅಂತ ಏನೋ ಹೇಳ್ತಾರೆ, ಬಟ್ ಒಳ್ಳೆಯದೇ ಅದು, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀವಿ. ಆದರೆ ನೀವೇನಾದರೂ ಈ ಥರ ಬಳಸೋದಕ್ಕಿಂತ ಮುಂಚೆ ನಿಮ್ಮ ಮನೇಲಿ ದೊಡ್ಡವರು ಇದ್ದರೆ ಅಥವಾ ಡಾಕ್ಟರ್ಸ್ ಇದ್ದರೆ ಅವ್ರನ್ನ ಕೇಳಿಕೊಂಡು ನೀವು ನೆಕ್ಸ್ಟ್ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಇರುತ್ತೆ, ಹಾಗಾಗಿ ಎಲ್ಲನೂ ಕೂಡ ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಬೇಡಿ.
ನಮ್ಮಲ್ಲಿ ಹೇಗೆ ಅಂದರೆ ಸ್ನಾನ ಮಾಡಿಸಿದ ತಕ್ಷಣ ಈ ಥರ ವ್ರ್ಯಾಪ್ ಮಾಡಿ ಮಲಗಿಸ್ಬಿಡ್ತೀವಿ. ಅವ್ರೇನಾದರೂ ಹಾಲು ಕುಡಿಯೋದಕ್ಕೆ ಇಷ್ಟಪಟ್ಟರೆ ಹಾಲು ಕುಡಿಸ್ತೀನಿ. ಅವನು ಇಲ್ಲ ಅಂದರೆ ಕುಡಿಯೋದಿಲ್ಲ. ಒಂದೊಂದ್ಸಲ ಮಕ್ಕಳು ನಿದ್ದೆಗೆ ಹೋಗ್ಬಿಟ್ಟಿರ್ತಾರೆ. ಸೊ ಅಂಥ ಟೈಮಲ್ಲಿ ಹಾಗೆ ಮಲಗಿಸ್ತೀನಿ. ಹಾಗೆಯೇ ಯಾವುದೇ ರೀತಿ ಕ್ರೀಮ್ಸ್ ಎಲ್ಲ ಹಚ್ಚೋದು ಅಥವಾ ಪೌಡರ್ ಹಚ್ಚೋದು, ಜೊತೆಗೆ ಕಾಡಿಗೆಲ್ಲ ಹಚ್ತೀವಲ್ಲ ನಾವು ದೃಷ್ಟಿ ಬೊಟ್ಟೆಲ್ಲ ಇಡೋದಕ್ಕೆ, ಆ ಥರ ಏನೂ ಹಚ್ಚಲ್ಲ. ಜಸ್ಟ್ ಈ ಥರ ವ್ರ್ಯಾಪ್ ಮಾಡಿ ಬೆಚ್ಚಿಗೆ ಒದಿಸಿ ಮಲಗಿಸ್ಬಿಡ್ತೀನಿ. ಈಗಂತೂ ವೆದರ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಅವನ್ನೇ ಚೆನ್ನಾಗಿ ನಿದ್ದೆ ಮಾಡಿಸ್ಬಿಡ್ತಿದೆ, ಸ್ವಲ್ಪ ಬೆಚ್ಚಿಗೆ ಮಲಗಿಸ್ಬಿಟ್ಟು. ಯಾವುದೇ ರೀತಿ ಕ್ರೀಮ್ಸು ಬಟ್ಟೆ ಏನೂ ಹಾಕೋದಿಲ್ಲ, ಜಸ್ಟ್ ವ್ರ್ಯಾಪ್ ಮಾಡಿ ಈ ಥರ ಮಲಗಿಸ್ತೀವಿ, ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ. ಈಗ ಮತ್ತೆ ಹಾಲು ಕೊಟ್ಟಿದ್ದಾರೆ ಅಮ್ಮ, ಹಾಲು ಕುಡಿತಾ ಇದ್ದೆ. ಹಾಗೆ ಲಿರಿಶಂಗೂ ಕೂಡ ನಾವು ಅವ್ರ ಸೇವೆ ಸ್ಟಾರ್ಟ್ ಮಾಡಬೇಕು ಇವಾಗ. ಜೊತೆಗೆ ಈ ಥರ ನಮ್ಮ ಒಂದು ಆಚರಣೆ ಇರುತ್ತೆ. ಕೆಲವೊಬ್ಬರು ಕೆಲವೊಂದು ಕಡೆ ಏನಂದರೆ ಜಸ್ಟು ಸ್ನಾನ ಮಾಡಿಸಿದ ತಕ್ಷಣ ಎಲ್ಲ ಕ್ರೀಮೆಲ್ಲ ಹಚ್ಚಿ ನೀಟಾಗಿ ಬಟ್ಟೆ ಎಲ್ಲ ಹಾಕಿ ಮಲಗಿಸ್ಬಿಡ್ತಾರೆ. ಬಟ್ ನಾವು ಆ ಥರ ಮಾಡಲ್ಲ. ಮತ್ತೆ ಮಕ್ಕಳು ಎದ್ದೇಳ್ತಾರಲ್ಲ ಅವಾಗ ಮತ್ತೆ ಫೀಡಿಂಗ್ ಎಲ್ಲ ಮಾಡಿಸಿ ಆ ನಂತರ ಅವರಿಗೆ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತೀವಿ. ಹಾಗೆ ಇನ್ನೊಂದು ವಿಷಯ ಏನಂದರೆ ಈ ಥರ ವ್ರ್ಯಾಪ್ ಮಾಡಬೇಕಾದ್ರೆ ಕೈ ಕಾಲನ್ನ ಉದ್ದಕ್ಕೆ ನೀಡಿಸಿ ಮಲಗಿಸೋದು. ಯಾಕಂದರೆ ಹೊಟ್ಟೆಲಿ ಸ್ವಲ್ಪ ಅವರು ಕಾಲು ಮುದುರಿಡ್ಕೊಂಡು ಮಲಗಿರ್ತಾರಲ್ವ, ಹಾಗಾಗಿ ಸ್ವಲ್ಪ ನೀಟಾಗಿರುತ್ತೆ ಸ್ಟ್ರೈಟ್ ಅಂತ ಹೇಳಿ ಕಾಲನ್ನು ನೀಡಿಸಿ ಮಲಗಿಸ್ತೀವಿ. ಈಗ ಚಿಕ್ಕ ಮಗುನ ನೋಡಿ ಕೇರಿಂಗ್ ಮಾಡಿದ್ದೆಲ್ಲ ಆಯಿತು, ಮಲಗಿಸಿದ್ದೆಲ್ಲ ಆಯಿತು. ಈಗ ದೊಡ್ಡ ಮಗುನ ನೋಡೋ ಸಮಯ. ಈಗ ಇವಳಿಗೆ ಹಾಲು ಕೊಡ್ತಾಯಿದ್ದೀನಿ, ತಿಂಡಿ ತಿನಿಸಾಗಿತ್ತು, ಹಾಲು ಕುಡೀಲಿ ಅಂತ ಕೊಡ್ತಾಯಿದ್ದೀನಿ. ಜೊತೆಗೆ ಹೇರ್ ಕೂಡ ಇದೇ ಥರ ಯಾವಾಗಲೂ ಉಚ್ಚಿ ಥರ ಬಿಟ್ಕೊಂಡು ಕೂತಿರ್ತಾಳೆ. ಹಾಗಾಗಿ ಹೇರ್ಗೆ ಸ್ವಲ್ಪ ಹೇರ್ ಆಯಿಲ್ ಹಚ್ಚೋಣ ಅಂತ. ಅವಳಿಗೂ ಕೂಡ ಹೇರ್ ಆಯಿಲ್ ಹಚ್ಚಿದ್ರೆ ನೆಕ್ಸ್ಟ್ ಡೇ ಸ್ನಾನ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಎಣ್ಣೆನೆಲ್ಲ ಹಚ್ತಾ ಇದ್ದೆ. ಜೊತೆಗೆ ಹಾಲು ಕುಡಿಯೋದಕ್ಕೆ ಫೋನ್ ಕೇಳ್ತಿದ್ದಾಳೆ. ಮತ್ತು ತುಂಬ ಬಿಡಿಸಿದ್ದೆ, ಅಡಿಕ್ಟ್ ಆಗಿಬಿಟ್ಟಿದ್ಲು ಫೋನ್ಗೆ. ಏನಾದರೂ ತಿನ್ನೋದಕ್ಕೆ, ಹಾಲು ಏನಾದರೂ ಕುಡಿಯೋದಕ್ಕೆ ಮಾತ್ರ ಫೋನ್ ಕೇಳ್ತಿದ್ಲು. ಹೇಗೋ ಬಿಡಿಸಿದ್ದೆ, ಮತ್ತೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ನಾನು ಯಾವಾಗ ಆಸ್ಪತ್ರೆ ಸೇರಿಕೊಂಡೆ ಮಗುನ ಕೇರ್ ಮಾಡಿಕೊಂಡು ಆ ಥರ. ಸೊ ಅವಳು ಮತ್ತೆ ಫೋನ್ನ ಅಡಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ತಿಂಗಳು ಸ್ವಲ್ಪನೇ ಕೊಟ್ಟು ಅವಳಿಗೆ ಊಟ ತಿನ್ನಿಸ್ಲೇಬೇಕು. ತುಂಬಾ ವೀಕ್ ಆಗಿಬಿಟ್ಟಿದ್ಲು. ಹಾಗಾಗಿ ಅವಳಿಗೆ ಫೋನ್ ಕೊಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಮನೆಯಲ್ಲಿ ನಾನ್ ವೆಜ್ ತೊಗೊಂಬಂದಿದ್ರು, ಯಶು ಮಟನ್ ತಂದಿದ್ರು. ಹಾಗಾಗಿ ಅದನ್ನು ಸಾಂಬಾರು ಮಾಡ್ತಾಯಿದ್ದಾರೆ ನಮ್ಮಮ್ಮ. ಮಟನ್ ಸಾಂಬಾರು ರೆಡಿ ಆಗುತ್ತೆ, ಊಟ ಮಾಡ್ತಾ ಇರೋದು ಇವಾಗ. ಹಾಗೆ ಈ ಸಾಂಬಾರಿಗೆ ನಾವು ತೆಂಗಿನಕಾಯಿ ಬಳಸೋದಿಲ್ಲ, ಕೊಬ್ಬರಿನ ಬಳಸಿ ಸಾಂಬಾರು ಮಾಡೋದು. ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕೊಬ್ಬರಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಇವಾಗ ನಾನು. ತೆಂಗಿನಕಾಯಿ ಒಂದು ಸಲ ಹಾಕಿದ್ರು ಅಷ್ಟು ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ. ಸೊ ಕೊಬ್ಬರಿ ಹಾಕಿದ್ರೇ ರುಚಿಯಾಗಿರುತ್ತೆ ಅಂತ ಅನಿಸುತ್ತೆ ಈಗೀಗ. ಸೊ ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ. ಹಾಗೆ ಪಾಪುಗೆ ಇದೊಂದು ಸ್ಟವ್ ಇದೆಯಲ್ಲ, ಇದರಲ್ಲಿ ಒಂದು ಕಂಚಿಂದು ಹಂಡೆ ಇದೆ ನಮ್ಮದು. ಅದನ್ನು ಇಟ್ಬಿಟ್ಟು ಬಿಸಿನೀರು ಕಾಯಿಸಿ ಅವನಿಗೆ ಸ್ನಾನ ಮಾಡಿಸ್ತೀವಿ. ಬಟ್ ನನಗೆ ಸೋಲಾರ್ ನೀರನ್ನೇ ನಾನು ಸ್ನಾನ ಮಾಡ್ತಾ ಇರೋದು. ನನಗೆ ಅದೇ ಹಂಡೆಲಿ ಕಾಯಿಸೋದಕ್ಕೆ ಸಾಕಾಗಲ್ಲ ನಮಗೆ ಸ್ನಾನ ಮಾಡೋದಕ್ಕೆ. ಮಕ್ಳಿಗಾದರೆ ಸಾಕಾಗುತ್ತೆ. ಹಾಗಾಗಿ ಅವನಿಗೆ ಅದೇ ನೀರನ್ನು ಸ್ನಾನ ಮಾಡಿಸೋದು. ನನಗೆ ಸೂರ್ಯ ಚೆನ್ನಾಗಿದ್ದ ಅಂದರೆ ತುಂಬ ಚೆನ್ನಾಗಿ ಬಿಸಿಲಿದ್ರೆ ಚೆನ್ನಾಗಿರುತ್ತೆ ನೀರು. ಇಲ್ಲ ಅಂದರೆ ಸ್ವಲ್ಪ ಸ್ನಾನ ಮಾಡೋ ಥರ ಇರುತ್ತೆ. ಇಲ್ಲ ಅಂದರೆ ತೀರಾ ಕಮ್ಮಿನೇ ಇದೆ ಅಂದರೆ ನಾನು ಕೂಡ ಸ್ಟವಲ್ಲೇ ಬಿಸಿ ಮಾಡಿಕೊಂಡು ಸ್ನಾನಕ್ಕೆ ಬಳಸ್ಕೊಳ್ತೀನಿ. ಇಲ್ಲಿ ಲಿರಿಶಂಗೆ ಆಯಿಲ್ ಹಚ್ತಾ ಇದ್ದೀನಿ. ಅವಳಂತೂ ಫುಲ್ಲು ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋಲ್ಲ ಯಾರ ಕೈಲೂ ಸರಿಯಾಗಿ, ನಾನೇ ಹಚ್ಚಬೇಕು. ಹಾಗಾಗಿ ಅವಳಿಗೆ ಆಯಿಲ್ನ ಹಚ್ತಾ ಇದ್ದೆ. ಹಾಗೆ ಅಲ್ಲೊಂದು ಕವರ್ ಇದೆಯಲ್ಲ, ಏನು ಅಂತ ನೀವು ನೋಡ್ಬೋದು. ಏನಂದರೆ ಪಾಪಗೆ ಫಸ್ಟ್ ಮಂತದ್ದು ಫೋಟೋಶೂಟ್ ಮಾಡೋಣ ಅಂಥೇಳಿ ಒಂದು ಮೆಟೀರಿಯಲ್ ಬೇಕಿತ್ತು, ಬಟ್ಟೆ. ಸೊ ಅದು ಈ ಕವರಲ್ಲಿ ನಾನು ನಮ್ಮ ಮನೆಯಲ್ಲಿ ಇಟ್ಟಿದ್ದೆ. ನಾನು ಯಶುಗೆ ಈ ಥರ ಬಟ್ಟೆ ಇದೆ ತಂದುಕೊಡಿ ಅಂತ ಹೇಳಿದ್ರೆ ಇಡೀ ಕವರ್ನೇ ಹೊತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅವ್ರು. ಯಾವ್ದು ಬೇಕು ನಿನ್ಗೆ ಎತ್ಕೊ ಅಂದ್ಕೊಂಡು. ಸೊ ಅದನ್ನು ಹಂಗೆ ಇದೆ ಆ ಕವರ್, ಈಗಲೂ ನಮ್ಮ ಮನೇಲಿ ಹಾಗೇ ಇದೆ. ನೆಕ್ಸ್ಟು ಮಂತ್ಲಿ ಫೋಟೋಶೂಟ್ ಮಾಡಿದಾಗ ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಪಾಪು ಎದ್ದ ಇವಾಗ ಅವ್ನು ಎಬ್ಬಿಸಿ ಫೀಡಿಂಗ್ ಎಲ್ಲ ಮಾಡಿಸಿದಾದ್ಮೇಲೆ ಈಗ ನಾನು ಸ್ವಲ್ಪ ಕ್ರೀಮ್ಸ್ ಎಲ್ಲ ಹಚ್ತಾ ಇದ್ದೀನಿ. ಸೊ ಅವ್ನಿಗೆ ಕ್ರೀಮ್ ಹಚ್ಚಿ ಒಂದು ಮಸಾಜ್ ಕೊಡ್ತೀನಿ. ಸೊ ಅವ್ನಿಗೆ ಮಸಾಜ್ ಅಂದರೆ ಇತ್ತೀಚೆಗೆ ಇಷ್ಟ ಆಗ್ತಿದೆ. ಸ್ಟಾರ್ಟಿಂಗು ಸ್ವಲ್ಪ ಮೈ ಮೇಲೆ ಬಟ್ಟೆ ಇಲ್ಲ ಅಂದರೆ ಸಾಕು ಒಳಗೆ ಶುರು ಮಾಡಿಬಿಡ್ತಿದ್ದ ಎದುರ್ಕೊಂಡು. ಇವಾಗ ಎಲ್ಲನೂ ಎಂಜಾಯ್ ಮಾಡ್ತಾನೆ. ಮಸಾಜ್ ಮಾಡಿದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಕೊಂಡು ಮಸಾಜ್ ಮಾಡಿಸ್ಕೊಳ್ತಾನೆ. ಸೊ ಚೆನ್ನಾಗಿರುತ್ತೆ. ಈಗೀಗಂತೂ ಬುದ್ಧಿ ಬರ್ತಾ ಬರ್ತಾ ಅವನು ಎಲ್ಲನೂ ಇಷ್ಟಪಡ್ತಾನೆ. ಸೊ ಅವನಿಗೆ ದೃಷ್ಟಿ ಬೊಟ್ಟಂತೂ ಇಡ್ತಾ ಇರ್ತೀನಿ. ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಹಿಮಾಲಯ ಕಾಜಲ್ನ ಬಳಸ್ತೀನಿ. ಅದನ್ನು ಇಟ್ಬಿಟ್ಟು ಅವನಿಗೆ ಸ್ವಲ್ಪ ಪೌಡರ್ ಹಾಕಿದ್ರೆ ದೃಷ್ಟಿ ಬೊಟ್ಟು ಆಗುತ್ತೆ. ಇವತ್ತೇನಂದರೆ ಅವ್ನು ಸ್ವಲ್ಪ ಸುಮ್ಮನೆ ಆರಾಮಾಗಿದ್ದ ಅಂಥೇಳಿ ನಾನು ಫಸ್ಟೇ ಕ್ರೀಮೆಲ್ಲ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ನ. ಅವನಿಗೆ ಪಾಪ ಹಸ್ವಾಗಿಬಿಟ್ಟು ತುಂಬ ಜೋರಾಗಿ ಅಳೋದಕ್ಕೆ ಶುರು ಮಾಡಿಬಿಟ್ಟ. ಆಮೇಲೆ ಬೇಗ ದೃಷ್ಟಿ ಬೊಟ್ಟೆಲ್ಲ ಇಟ್ಬಿಟ್ಟು ಅವನಿಗೆ ಫೀಡಿಂಗ್ ಮಾಡಿಸ್ದೆ ಅಷ್ಟರಲ್ಲಿ. ಏನು ನಿಂದು ಪೋಲಿ ಹಾಂ ಎದುರಿಸ್ಬಿಡ್ತೀಯಲ್ಲ. ಅದೇ ಪಪ್ಪನ ನಡು. ಪಪ್ಪನ ನಡು, ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಅಂತ. ಸರಿ, ಹೊಸ ಬಟ್ಟೆ ತಗೊಂಡು ಏನೋಡ ಗಮಗಮ ನೀನು ಅಮ್ಮ. ತೆಗಿಸ್ತಾ ಇದ್ದೀನಿ.
ಈಗ ಫೀಡಿಂಗ್ ಮಾಡಿ ಆಗಿತ್ತು. ಅವನಿಗೆ ಮಸ್ಟ್ ಆ್ಯಂಡ್ ಶುಡ್ ತೆಗಿಸೇನೆ ಮಲಗಿಸೋದು. ಇಲ್ಲ ಅಂದರೆ ಒಂದೊಂದು ಸಲ ಏನು ಮಾಡ್ತಾನೆ ಅಂದರೆ ಬಾಯಿಂದ ಹಾಲು ರಿಟರ್ನ್ ಬಂದುಬಿಡುತ್ತೆ, ಒಂದು ಸ್ಪೂನಷ್ಟು. ಕೆಲವೊಂದು ಸಲ ಒಂದು ಸಲ ಏನೋ ಮೂಗಿಗೆ ಹೋಗ್ಬಿಟ್ಟಿತ್ತು ವಾಪಸ್ ಬಂದಾಗ. ಅದು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಾನು ಎಷ್ಟಾಗುತ್ತೆ ಅಷ್ಟೊತ್ತು ಎತ್ಕೊಂಡೇ ಇರ್ತೀನಿ, ತೆಗಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿರ್ಲಿಲ್ಲ ಹೇಗೆ ತೆಗಿಸ್ಬೇಕು ಏನು ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದು ಟ್ರಿಕ್ಗಳು ಗೊತ್ತಾಗ್ತಲ್ಲ, ಸೊ ಆಮೇಲೆ ಈಸಿಯಾಗಿ ತೆಗಿಸ್ಬಿಟ್ಟು ಅವ್ರನ್ನ ಮಲಗಿಸ್ತೀನಿ. ಮಸ್ಟ್ ಆ್ಯಂಡ್ ಶುಡ್ ನೀವು ಅಷ್ಟೇ ಫೀಡಿಂಗ್ ಮಾಡಿದ ತಕ್ಷಣ ಅಲ್ಲೇ ತೆಗಿಸ್ಬಿಟ್ಟೇ ಮಲಗಿಸಿದ್ರೆ ಬೆಟರು ಮಕ್ಳಿಗೂ ಕೂಡ. ಆ್ಯಂಡ್ ತಕ್ಷಣ ಮಲಗಿಸ್ಬೇಡಿ, ಒಂದು 2 ಮಿನಿಟ್ಸ್ ಆದರೂ, ಒಂದು 5 ಮಿನಿಟ್ಸ್ ಆದರೂ ಭುಜದ ಮೇಲೆ ಹಾಕ್ಕೊಂಡು ಓಡಾಡಿಕೊಂಡು ಮಗು ಜೊತೆ ನೀವು ಇದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ, ಆ್ಯಂಡ್ ಸ್ಕಿನ್ ಟು ಸ್ಕಿನ್ ಅಂತ ಹೇಳ್ತಾರಲ್ವ, ಮಗು ತಾಯಿ ಜೊತೆಯಲ್ಲಿದ್ದರೆ ಬ್ರೆಸ್ಟ್ ಫೀಡಿಂಗಿಗೂ ಕೂಡ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮಗುನ ಏನು ಯಾವಾಗಲೂ ತೊಟ್ಟಲಲ್ಲೇ ಹಾಕಬೇಡಿ, ಒಂದು 5 ನಿಮಿಷನಾದರೂ ಇಕ್ಲ ಮೇಲೆ ಹಾಕ್ಕೊಳ್ಳಿ. ಅಂದರೆ ಭುಜದ ಮೇಲೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬ್ರೆಸ್ಟ್ ಫೀಡಿಂಗಿಗೂ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಮಗುಗೆ ತಾಯಿದು ಒಂದು ಬಾಂಡಿಂಗ್ ಬೆಳೆಯುತ್ತೆ, ಮೈಂಡಿಗೆ ಅದು ನಮಗೆ ಮೆಸೇಜ್ ಹೋಗುತ್ತೆ, ಅದರಿಂದ ಹಾಲು ಕೂಡ ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಎನಿವೆ, ನಾನು ಯಾವಾಗವಾಗ ಪಾಪುನ ಎತ್ಕೊಳ್ತೀನಿ. ಇದಾದಮೇಲೆ ಈಗ ನಾನ್ ವೆಜ್ ಅಂತೂ ತಿಂದಿದ್ದಾಯಿತು. ನನಗೆ ಚಿಕನ್ ಅಷ್ಟು ಹೋಗ್ತಾ ಇಲ್ಲ ತಿನ್ನೋದಕ್ಕೆ. ನಾನು ಚಿಕನ್ ಆಲ್ಮೋಸ್ಟ್ ಬಿಟ್ಬಿಟ್ಟಿದ್ದೆ, ಬಟ್ ಗ್ಯಾಪಲ್ಲಿ ಮಧ್ಯ ತಿಂತೀನಿ ಅಷ್ಟೇ. ಅದರ್ವೈಸ್ ನನಗೆ ಜಾಸ್ತಿ ಮಟನು ವೀಕ್ಲಿ 2 ಸಲ ಅಂತೂ ಮಟನ್ ಇದ್ದೇ ಇರುತ್ತೆ. ಈಗ ಪಾಪುಗೆ ನಾನು ಸ್ವಲ್ಪ ಟಮಿ ಟೈಮ್ಗೆ ಹಾಕಿದ್ದೆ. ನಾನು 1 ಮಂತ್ ಆಗೋವರೆಗೂ ಅವನಿಗೆ ಟಮಿ ಟೈಮ್ಗೆ ಹಾಕಿರಲಿಲ್ಲ. ಅಂದರೆ ಏನಂದರೆ, ನಾನೇ ಸ್ವಲ್ಪ ಕ್ರಾಸಾಗಿ ಹಾಸಿಗೆ ಇದೆಯಲ್ಲ ಅದನ್ನ ಹೊರಗೆ ಕೂತ್ಕೊಂಡು ನನ್ನ ಮೇಲೆ ಅವನ್ನ ಮಲಗಿಸ್ಕೊಳ್ತಿದ್ದೆ. ಆವಾಗ ನಮ್ಮ ಬಾಡಿಗೆ ಒಂದು ಸ್ಕಿನ್ ಟು ಸ್ಕಿನ್ ಟಚ್ ಆದಂಗೂ ಆಗುತ್ತೆ. ಜೊತೆಗೆ ಏನಂದರೆ ಪಾಪುಗೆ ಸ್ವಲ್ಪ ನೆಲದ ಮೇಲೆ ಹಾಕಿದ್ರೆ ಮೂತಿ ಗಿತ್ತಿ ಒಡ್ಸ್ಕೊಂಡ್ಬಿಡ್ತಾನೆ ಅಂತ ಭಯ ನನಗೆ. ಮುಖನ ಕೆಳಗಡೆ ಅವನು ತಲೆ ಎತ್ತೋದಕ್ಕೆ ಟ್ರೈ ಮಾಡ್ತಾನಲ್ವ, ಆ ಟೈಮಲ್ಲಿ ಒಡ್ಸ್ಕೊಂಡ್ಬಿಡ್ತಾನೆ ಅಂತ ಭಯ ಆಗ್ತಿತ್ತು. ಹಾಗಾಗಿ 1 ತಿಂಗಳವರೆಗೂ ನಾನು ಹೊಟ್ಟೆ ಮೇಲೆ, ಅಂದರೆ ಎದೆ ಮೇಲೆ ಮಲಗಿಸ್ಕೊಂಡು ಅವನಿಗೆ ಟಮಿ ಟೈಮ್ ಕೊಡ್ತಿದ್ದೆ. ಈಗ ಸ್ವಲ್ಪ ಕೆಳಗಡೆ ಮಲಗಿಸ್ತೀನಿ. ಒಂದೊಂದು ಸಲ ಅಷ್ಟೇ, ಒಂದೊಂದು ಸಲ ಅಳಕ್ಕೆ ಶುರು ಮಾಡಿಬಿಡ್ತಾನೆ, ಅವಾಗೆಲ್ಲ ಮಲಗಿಸೋದೇ ಇಲ್ಲ. ನಾನು ಹೇಗೆ ನನ್ನ ಅಂದರೆ ಭುಜದ ಮೇಲೆ ಅಥವಾ ನನ್ನ ಮೇಲೆ ಮಲಗಿಸ್ಕೊಂಡು ಅವನಿಗೆ ಟಮ್ಮಿ ಟೈಮ್ನ ಅದೇ ರೀತಿ ನಾನು ಕೊಡೋದು. ಸೊ ಅದೆಲ್ಲ ಇಂಪ್ರೂವ್ ಆಗುತ್ತೆ, ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಹೋಗೋದಕ್ಕೆ ಸ್ವಲ್ಪ ಟಮ್ಮಿ ಟೈಮ್ ಕೊಡೋದ್ರಿಂದ ಅವ್ರಿಗೂ ಕೂಡ ತಲೆ ಎಲ್ಲ ಎತ್ತಿ ಟ್ರೈ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವಾಗ ನಂದು ಸ್ನಾನ ಮುಗಿದಿತ್ತು. ಇವಾಗ ಬಂದು ನಾನು ತಲೆಯೆಲ್ಲ ಒರೆಸ್ತಾ ಇದ್ದೀನಿ. ನಾನು 1-2 ಟವಲ್ ಯೂಸ್ ಮಾಡ್ತೀನಿ, ಕೂದಲು ಬೇರೆ ಲೆಂತ್ ಆಗಿಬಿಟ್ಟಿದೆ ಇವಾಗ. ಸೊ ಹಾಗಾಗಿ ತಲೆನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀವಿ. ನಮ್ಮ ಕಡೆ ಏನಂದರೆ 1-2 ರಗ್ಗು ಹೊದಿಸಿ ಮಲಗಿಸ್ಬಿಡ್ತಾರೆ ಬಾಣಂತಿಯರನ್ನ. ಸ್ನಾನ ಮಾಡಿಸಿದ ತಕ್ಷಣ ಬೆವರು ಬೇಕು, ಅಂದರೆ ಸ್ವೆಟ್ ಆಗಬೇಕಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊತೀನಿ. ನಂದೇನಂದರೆ ಸ್ವಲ್ಪ ಜಾಸ್ತಿ ಸ್ವೆಟ್ ಆಗ್ತೀನಿ ನಾರ್ಮಲ್ ಆಗಿದ್ದರೂ ಕೂಡ. ಅದರಲ್ಲೂ ಬಿಸಿ ನೀರು ಸ್ನಾನ ಮಾಡ್ಕೊಂಬಂದರೆ ಇನ್ನೂ ಸ್ನಾನನೇ ಆಗಿಬಿಟ್ಟಿರುತ್ತೆ ಮತ್ತೊಂದು ಸಲ. ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿಕೊಂಡು ಆಮೇಲೆ ನಾನು ಧೂಪದ ಹೊಗೆ ಕೊಟ್ಕೊಳ್ತೀನಿ. ಸೊ ನನಗೆ ಏನಂದರೆ ಲಿರಿಷನ್ ಬಾಣಂತಿಯಲ್ಲೂ ಹಾಗೆಯೇ ಸ್ವಲ್ಪ ತಲೆಯೆಲ್ಲ ಸ್ವಲ್ಪ ತಣ್ಣಗಿದೆ ಅಂತ ಫೀಲ್ ಆಗ್ತಿತ್ತು. ಧೂಪದ ಹೊಗೆ ಕೊಟ್ಕೊಂಡು ಕೂದಲು ಒಣಗಿಸಿದ್ರೆ ಮಾತ್ರ ನನಗೇನೋ ಒಂದು ಫ್ರೆಶ್ ಫೀಲ್ ಬರ್ತಿತ್ತು. ಈ ಸಲವೂ ಅದೇ ರೀತಿ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಆ ನಂತರ ಧೂಪದ ಹೊಗೆ ಕೊಟ್ಕೊಳ್ತೀನಿ. ಮೊದಲೆಲ್ಲ ಪ್ಯೂರ್ ಧೂಪ ಸಿಗ್ತಿತ್ತಂತೆ, ಯಾವುದೋ ಗಿಡದ್ದು ಏನೋ ಹೇಳ್ತಾರೆ. ಸೊ ಅದೆಲ್ಲ ಒಳ್ಳೇದಂತೆ. ಬಟ್ ಈಗ ಅದೆಲ್ಲ ಸಿಗೋಲ್ಲ. ಯಾವುದು ಪ್ಯೂರು, ಯಾವುದು ಕೆಟ್ಟದ್ದು ಎಲ್ಲ ಗೊತ್ತಾಗಲ್ಲ. ಯಾಕಂದರೆ ಎಲ್ಲ ಕಲಬೆರಕೆನೇ ಆಗಿಬಿಟ್ಟಿದೆ ಅಲ್ವ ಈಗ. ಹಾಗಾಗಿ ನಾನು ಯಾವುದೋ ಒಂದು ಧೂಪ ಕೊಟ್ರಂತೆ, ಇದು ಗ್ರಂಥಿಗೆ ಅಂಗಡಿ ಅಂತಾರಲ್ಲ ಅಲ್ಲಿ. ಸೊ ಅದು ಕೂಡ ಘಾಟು ಒಂಥರ ಅನ್ನಿಸ್ತಿತ್ತು. ಬಟ್ ಓಕೆ, ಇನ್ನೇನು ಮಾಡೋದು, ತಲೆ ಒಣಗಿಸ್ಲೇಬೇಕಲ್ವ. ನಾನು ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಿಲ್ಲ, ತೊಗೊಂಡೇ ಇಲ್ಲ ನಾನು ಅದನ್ನು. ಸೊ ಹಾಗಾಗಿ ಅದರಲ್ಲೇ ಕೂದಲನ್ನು ಕೂಡ ಒಣಗಿಸ್ಕೊಳ್ತೀನಿ. ಇಲ್ಲೀಗ ಬೆಡ್ಡು ಹಾಸ್ಕೊಳ್ತಾ ಇದ್ದೀನಿ, ಯಾಕಂದರೆ ನನಗೆ ಕಂಫರ್ಟಬಲ್ ಇಲ್ಲ ಅಂದಲ್ಲ, ಮಲ್ಕೊಳ್ಬೇಕಾದ್ರೆ ಮಾತ್ರ ಹಾಕ್ಕೊಳ್ತೀನಿ. ಸೊ ಅದನ್ನ ಹಾಕ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ಪಾಪು ಕೂಡ ಮಲಗಿರ್ತಾನೆ. ನನಗೇನಂದರೆ ಮಾರ್ನಿಂಗ್ ಟೈಮ್ ನಾನು ನಿದ್ದೆ ಮಾಡಲ್ಲ, ಯಾಕಂದರೆ ತುಂಬ ಜಾಸ್ತಿ ನೈಟೆಲ್ಲ ಪೂರ್ತಿ ಎಚ್ಚರಾಗಿದ್ದರೆ ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ. ಇಲ್ಲ ಅಂದರೆ ಒಂದು ಆಫ್ಟರ್ನೂನ್ ಆದಮೇಲೆ ನಾನು ಖಂಡಿತ ನಿದ್ದೆ ಮಾಡಲ್ಲ. ಯಾಕಂದರೆ ಆವಾಗ ನಿದ್ದೆ ಮಾಡಿದ್ರೆ ನನಗೆ ಮತ್ತೆ ನೈಟ್ ಟೈಮ್ ನಿದ್ದೆ ಬರೋಲ್ಲ ಸರಿಯಾಗಿ. ಒಂದೊಂದು ಸಲ ಏನು ಮಾಡ್ತಾನೆ ಪಾಪು, ಮಲ್ಕೊಂಡ್ಬಿಟ್ಟಿರ್ತಾನೆ, ಆ ಟೈಮಲ್ಲಿ ನಂಗೆ ನಿದ್ದೆ ಬರೋಲ್ಲ. ಹಾಗಾಗಿ ಏನು ಮಾಡ್ತೀನಿ, ನಾನು ಜಾಸ್ತಿ ಡೇ ಟೈಮಲ್ಲಿ ಎಚ್ಚರ ಇರ್ತೀನಿ, ಚೆನ್ನಾಗಿ ನಿದ್ದೆ ಮಾಡ್ಬೋದಲ್ಲ ನೈಟ್ ಆದರೂ ಅಂತ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಬಂದು ಇಲ್ಲಿ ಧೂಪಕ್ಕೆ ರೆಡಿ ಮಾಡ್ತಿದ್ದಾರೆ. ಕೆಂಡನ ಈ ಥರ ಗ್ಯಾಸ್ ಮೇಲೆ ಕಾಯಿಸ್ಕೊಳ್ತೀನಿ. ನಾನು ನಮ್ಮ ಮನೇಲಿ ಇದ್ದಾಗಲೂ ಅಷ್ಟೇ, ದೇವ್ರಿಗೆ ಪೂಜೆ ಮಾಡೋದಕ್ಕೆ ಇದೇ ರೀತಿ ಗ್ಯಾಸ್ ಸ್ಟವ್ ಮೇಲೆ ಕೆಂಡನ, ಅಂದರೆ ಏನು ಇಡ್ಲನ್ನ ಬಿಸಿ ಮಾಡಿಕೊಂಡು ಕೆಂಡ ಮಾಡಿಕೊಂಡು ದೇವರಿಗೆ ಧೂಪ ಹಾಕ್ತಿದ್ದೆ. ಸೊ ಇದೇ ಥರ ಇಲ್ಲೂ ಕೂಡ ಮಾಡ್ತಿದ್ದೀವಿ. ಸೊ ಇದು ಚೆನ್ನಾಗಿ ಹೊಗೆ ಬರ್ತಿತ್ತು. ಬಟ್ ಸ್ವಲ್ಪ ನನಗೆ ಮೂಗಿಗೆ ಮತ್ತು ಕಾಫ್ ಥರ ಆಗಿಬಿಡ್ತಿತ್ತು. ಸೊ ಇನ್ನೇನು ಮಾಡೋದು, ತಲೆ ಒಣಗಿಸೋದಕ್ಕೆ ಅಂತ ಇದನ್ನ ಯೂಸ್ ಮಾಡ್ತಾಯಿದ್ದೆ.
ಹಾಗೆ ಬಾಣಂತಿ ಫುಡ್ ರುಟೀನು ಹಾಗೆಯೇ ರೆಸಿಪಿಗಳೆಲ್ಲ ಶೇರ್ ಮಾಡಿ ಅಂತ ಹೇಳ್ತಿದ್ದೀರಾ. ನಾನು ಸಾಧ್ಯ ಆದಷ್ಟು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಸಾರಿ, ನನ್ನ ಟೈಮಲ್ಲಿ ಯಾರೆಲ್ಲ ಬಾಣಂತಿಯರಾಗಿರ್ತೀರ, ಪಾಪು ಡೆಲಿವರಿ ಆಗಿರುತ್ತೆ, ನಿಮ್ದು ಆಲ್ರೆಡಿ 2 ಮಂತ್ಸ್ 3 ಮಂತ್ಸ್ ಆಗಿಬಿಟ್ಟಿರುತ್ತೆ, ನನಗೆ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ರೀಸನ್ ಗೊತ್ತಾಗಿರುತ್ತೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಹುಷಾರಿರಲಿಲ್ಲ ಅಂತ. ಹಾಗಾಗಿ ಇನ್ನು ನೆಕ್ಸ್ಟು ಯಾರೆಲ್ಲ ನನ್ನ ಪ್ರೆಗ್ನೆಂಟ್ ಲೇಡೀಸು ಫಾಲೋ ಮಾಡ್ತಿದ್ದೀರಾ ಅವ್ರಿಗಾದರೂ ಯೂಸ್ ಆಗೋ ಥರ ನಾನು ಸ್ವಲ್ಪ ರೆಸಿಪೀಸ್ ಎಲ್ಲ ಮಧ್ಯೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಏನಾದರೂ ರಿಕ್ವೆಸ್ಟೆಡ್ ವಿಡಿಯೋಸ್ ಇದ್ದರೂ ಕೂಡ ನನಗೆ ಈ ವಿಡಿಯೋ ಕಮೆಂಟಲ್ಲಿ ಅಥವಾ ಬೇರೆ ಪೋಸ್ಟ್ಗಳು ಅಥವಾ ಬೇರೆ ವಿಡಿಯೋಸ್ಗಳ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ನಾನು ಅದನ್ನ ನೋಡಿಬಿಟ್ಟು ನನಗೆ ಸಾಧ್ಯ ಆದರೆ ಅದೊಂದು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಫೈನಲಿ ಹೊಗೆ ತಗೊಳ್ತಾ ಇದ್ದೀನಿ ಫುಲ್ಲು. ನಾನೇನಂದರೆ ಸ್ವಲ್ಪ ಈ ಟೈಮಲ್ಲಿ ಉಸಿರನ್ನ ಒಳಗಡೆ ಎಳ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಹಾಗೆಯೇ ಉಸಿರು ಕಟ್ಬಿಟ್ಟು ಆನಂತರ ಹೊಗೆನ ತಗೊಳ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಪೋರ್ಟ್ ಮಾಡಿ.